ಒಂದು ನಿಮಿಷ. ಈಗ ಮಾನ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ. ಈಗ ನಿನ್ನೆಯಿಂದ ಇದು ನಡೀತಾ ಇದೆ. ಅದಕ್ಕೆ ನಾವೀಗ ಸದನ ಮುಂದುವರಿಸ್ಕೊಂಡು ಹೋಗಬೇಕು. ತಮ್ಮೆಲ್ಲ ವಿಚಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಅಲ್ಲ, ನಾವು ಅದಕ್ಕೆ ಉತ್ತರ ಕೊಡ್ತಾರೆ. ಸದಸ್ಯರಿಗೆ ಅಗೌರವ ಆಗಬಾರ್ದು ಮತ್ತು ಸರ್ಕಾರದ ದುಡ್ಡೇನಿದೆ ಅದು ಪೋಲ್ ಆಗಬಾರ್ದು. ಇದು ನಮ್ಮ ಉದ್ದೇಶ. ಅದೇ ಉದ್ದೇಶ ಇಟ್ಕೊಂಡು ನಾವು ಮಾಡಿರುವಂತ ಧರಣಿ ಇದು. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಆಯ್ತು ಕೊಡ್ಲಿ. ಕೂತ್ಕೊಂಡೆ ಮಾತಾಡಿ. ಕೂತ್ಕೊಂಡೆ ಕೊಡಿ ಸರ್, ಪರವಾಗಿಲ್ಲ. ಕೂತ್ಕೊಂಡೆ ಕೂತ್ಕೊಂಡ್ರೆ ಸರಿಯಾಗಿ ಕೊಡ್ತೀರಾ, ನಿಂತ್ರೆ ಪ್ರೆಷರ್ ಕೊಡ್ತೀರಾ, ಅದಕ್ಕೆ ಬೇಡ. ಆಯ್ತಾ? ಬೆಲ್ಲ ಕಾಣುದಿಲ್ಲ ನೋಡಪ್ಪ, ನಾನು ನಿಂತ್ಕೊಂಡು ಉತ್ತರ ಕೊಡ್ಲಿ, ಚೆನ್ನಿ ಕೂತ್ಕೊಂಡು ಉತ್ತರ ಕೊಡ್ಲಿ, ಒಂದೇ ಉದ್ದೇಶದಿಂದ ಹೇಳೋದು. ಬೇರೆ ಬೇರೆ ರೀತಿ ಉದ್ದೇಶಗಳು ಇಲ್ಲ. ದಿ ಗವರ್ಮೆಂಟ್ ಈಸ್ ವೆರಿ ವೆರಿ ಕ್ಲಿಯರ್. ಏನ್ ಹೇಳ್ತೀವಿ ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿನ್ನೆನೂ ಕೂಡ ಹೇಳಿದ್ದೀನಿ. ನಾವು ಯಾವುದೇ MLAಗಳು ಅಥವಾ MLCಗಳು ಅವರ ಹಕ್ಕನ್ನು ಮೊಟಕು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನಂಬರ್ 1, ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಿಮಗೆ ಎಷ್ಟು MLAಗಳು MLCಗಳ ಮೇಲೆ ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಬಿಕಾಸ್ ನಾನು ಒಬ್ಬ ಸ್ವತಃ MLA ಆಗಿದ್ದೀನಿ. ಅದರಿಂದ ನಿಮಗೆ ಅಗೌರವ ಆಗ್ತಕ್ಕಂಥ ಕೆಲಸವನ್ನು ಯಾವ ಕಾರಣಕ್ಕೂ ಕೂಡ ಮಾಡಲ್ಲ. ಈಗ ಕಾರ್ಯಕರ್ತರನ್ನ ಅವರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅಧಿಕಾರದಲ್ಲಿ ಪಾಲು ಕೊಡ್ತಕ್ಕಂಥದ್ದು ಮೊದಲಿನಿಂದ ನಡ್ಕೊ ಬಂದಿದೆ. ಅದೇನು ಹೊಸದೇನಲ್ಲ. ನಿಮ್ಮ ಕಾಲದಲ್ಲೂ ನಡೆದಿದೆ, ನಮ್ಮ ಕಾಲದಲ್ಲೂ ನಡೆದಿದೆ, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಡ್ಕೊ ಬಂದಿದೆ. ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದಲ್ಲಿ ಈಗ ಕಾರ್ಯಕರ್ತರನ್ನ ಚೇರ್ಮನ್ಗಳು ಮಾಡ್ತೀವಿ, ಅದು ದುರುಪಯೋಗ ಆಗಲ್ವಾ? ಅದು ಹಣ ಯಾರು ಹಣ ಕೊಡೋದು ಅವ್ರಿಗೆ? ಈಗ ಒಂದು ನಿಮಿಷ. ಈಗ ಮಾನ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ. ಈಗ ನಿನ್ನೆಯಿಂದ ಇದು ನಡೀತಾ ಇದೆ. ಅದಕ್ಕೆ ನಾವೀಗ ಸದನ ಮುಂದುವರಿಸ್ಕೊಂಡು ಹೋಗಬೇಕು. ತಮ್ಮೆಲ್ಲ ವಿಚಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಅಲ್ಲ, ನಾವು ಅದಕ್ಕೆ ಉತ್ತರ ಕೊಡ್ತಾರೆ. ಸದಸ್ಯರಿಗೆ ಅಗೌರವ ಆಗಬಾರ್ದು ಮತ್ತು ಸರ್ಕಾರದ ದುಡ್ಡೇನಿದೆ ಅದು ಪೋಲ್ ಆಗಬಾರ್ದು. ಇದು ನಮ್ಮ ಉದ್ದೇಶ. ಅದೇ ಉದ್ದೇಶ ಇಟ್ಕೊಂಡು ನಾವು ಮಾಡಿರುವಂತ ಧರಣಿ ಇದು. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಆಯ್ತು ಕೊಡ್ಲಿ. ಕೂತ್ಕೊಂಡೆ ಮಾತಾಡಿ. ಕೂತ್ಕೊಂಡೆ ಕೊಡಿ ಸರ್, ಪರವಾಗಿಲ್ಲ. ಕೂತ್ಕೊಂಡೆ ಕೊಡಿ. ಕೂತ್ಕೊಂಡ್ರೆ ಸರಿಯಾಗಿ ಕೊಡ್ತೀರಾ, ನಿಂತ್ರೆ ಪ್ರೆಷರ್ ಕೊಡ್ತೀರಾ, ಅದಕ್ಕೆ ಬೇಡ. ಆಯ್ತಾ? ಬೆಲ್ಲ ಕಾಣುದಿಲ್ಲ. ನೋಡಪ್ಪ, ನಾನು ನಿಂತ್ಕೊಂಡು ಉತ್ತರ ಕೊಡ್ಲಿ, ಚೆನ್ನಿ ಕೂತ್ಕೊಂಡು ಉತ್ತರ ಕೊಡ್ಲಿ, ಒಂದೇ ಉದ್ದೇಶದಿಂದ ಹೇಳೋದು. ಬೇರೆ ಬೇರೆ ರೀತಿ ಉದ್ದೇಶಗಳು ಇಲ್ಲ. ದಿ ಗವರ್ಮೆಂಟ್ ಈಸ್ ವೆರಿ ವೆರಿ ಕ್ಲಿಯರ್. ಏನ್ ಹೇಳ್ತೀವಿ ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿನ್ನೆನೂ ಕೂಡ ಹೇಳಿದ್ದೀನಿ. ನಾವು ಯಾವುದೇ MLAಗಳು ಅಥವಾ MLCಗಳು ಅವರ ಹಕ್ಕನ್ನು ಮೊಟಕು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನಂಬರ್ 1, ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಿಮಗೆ ಎಷ್ಟು MLAಗಳು MLCಗಳ ಮೇಲೆ ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಬಿಕಾಸ್ ನಾನು ಒಬ್ಬ ಸ್ವತಃ MLA ಆಗಿದ್ದೀನಿ. ಅದರಿಂದ ನಿಮಗೆ ಅಗೌರವ ಆಗ್ತಕ್ಕಂಥ ಕೆಲಸವನ್ನು ಯಾವ ಕಾರಣಕ್ಕೂ ಕೂಡ ಮಾಡಲ್ಲ. ಈಗ ಕಾರ್ಯಕರ್ತರನ್ನ ಅವರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅಧಿಕಾರದಲ್ಲಿ ಪಾಲು ಕೊಡ್ತಕ್ಕಂಥದ್ದು ಮೊದಲಿನಿಂದ ನಡ್ಕೊ ಬಂದಿದೆ. ಅದೇನು ಹೊಸದೇನಲ್ಲ. ನಿಮ್ಮ ಕಾಲದಲ್ಲೂ ನಡೆದಿದೆ, ನಮ್ಮ ಕಾಲದಲ್ಲೂ ನಡೆದಿದೆ, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಡ್ಕೊ ಬಂದಿದೆ. ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದಲ್ಲಿ ಈಗ ಕಾರ್ಯಕರ್ತರನ್ನ ಚೇರ್ಮನ್ಗಳು ಮಾಡ್ತೀವಿ, ಅದು ದುರುಪಯೋಗ ಆಗಲ್ವಾ? ಅದು ಹಣ ಯಾರು ಹಣ ಕೊಡೋದು ಅವ್ರಿಗೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.